ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ರೀ. ನಿಮ್ಮನ್ನು ನೋಡ್ತಿದ್ದ ಹಾಗೆ ನೀವು ಇಷ್ಟ ಆಗ್ಬಿಟ್ರಿ. ಹಾಂ, ಹೇಗಾದರೂ ಮದುವೆ ಆಗಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ. ನನಗೆ ಯಾವ ರೀತಿ ಹುಡುಗಿ ಬೇಕು ಅಂತ ನಾನು ಇಷ್ಟಪಟ್ಟಿದ್ನೋ ಅದೇ ರೀತಿ ಹುಡುಗಿ ಸಿಕ್ಕಿದ್ದಾಳೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ಸೋ ಲಕ್ಕಿ. ಓಹೋ, ನಿಮ್ಗೆ ಈ ಥರ ಮಾತುಗಳು ಇಷ್ಟ ಆಗಲ್ಲ ಅಂತ ನಿಮ್ಮ ಸಿಸ್ಟರ್ ಹೇಳಿದ್ರಲ್ವಾ? ನೀವೇನು ಮಾತಾಡೋದಿಲ್ವಾ? ಏನು ಮಾತಾಡಬೇಕು? ಭಯ ಪಡದೆ ನಿಮ್ಗೇನೇನು ಇಷ್ಟ ಅಂತ ಹೇಳಿ. ನನಗಂತ ಇಷ್ಟಗಳೇನೂ ಇಲ್ಲ. ಮತ್ತೆ ನನಗೇನು ಇಷ್ಟ ಅಂತ ಹೇಳಲಾ? ನನಗೆ ಸ್ಮೋಕಿಂಗ್ ಅಂದರೆ ತುಂಬ ಇಷ್ಟ ರೀ. ದಿನಕ್ಕೆ 2 ಪ್ಯಾಕೆಟ್ ಖಾಲಿ ಮಾಡ್ತೀನಿ. 10 × 2 = 20. ಅಂದರೆ ದಿನಕ್ಕೆ 2 ಪ್ಯಾಕೆಟ್ ಸಿಗರೇಟ್ನ ಹೀಗೆ ಸೇದಿ ಖಾಲಿ ಮಾಡ್ತಾ ಇರ್ತೀನಿ. ಸ್ಮೋಕಿಂಗಾ? ಇಷ್ಟಕ್ಕೆ ನೀವು ಅಷ್ಟೊಂದು ಆಶ್ಚರ್ಯಪಟ್ಟರೆ ಹೇಗೆ? ಇನ್ನೂ ಈ ಥರ ತುಂಬಾ ಇದೆ. ಡ್ರಿಂಕ್ಸ್ ವಿಷಯ ಅಂತೂ ಕೇಳಲೇಬೇಡಿ. ದಿನ ಬೆಳಗ್ಗೆ ಹೇಳ್ತಿದ್ದ ಹಾಗೆ ನೀರಲ್ಲಿ ಮುಖ ತೊಳೆಯೋದಕ್ಕೂ ಮೊದಲೇ ಡ್ರಿಂಕ್ಸಲ್ಲೇ ಮುಖ ತೊಳಿತೀನಿ. ಬೆಳಗ್ಗೆಗೊಂದು, ಮಧ್ಯಾಹ್ನಕ್ಕೊಂದು, ಸಾಯಂಕಾಲಕ್ಕೊಂದು, ಒಟ್ಟು 3 ಬಾಟಲ್ಸ್. ನೀರಿಗಿಂತ ಜಾಸ್ತಿ ಡ್ರಿಂಕ್ಸೇ ಮಾಡ್ತೀನಿ. ಆದರೆ ಕುಡಿದ್ಮೇಲೆ ನಾನು ಹೇಗೇಗೋ ಆಡ್ತೀನಿ ಅಂತ ನೀವೇನು ಯೋಚನೆ ಮಾಡಬೇಡಿ. ಎಷ್ಟೇ ಕುಡಿದ್ರೂ ಸರಿ, ಆ್ಯಕ್ಟಿವ್ ಆಗಿರ್ತೀನಿ. ಅಂದರೆ ಬರೋಕ್ಕೂ ಮುಂಚೆ ಒಂದು ಪೆಗ್ ಹಾಕೊಂಡು ಬಂದಿದ್ದೀನಿ. ಸ್ಮೆಲ್ ಬರಬಾರ್ದು ಅಂತ ಏಲಕ್ಕಿ ಹಾಕೊಂಡು ಬಂದಿದ್ದೀನಿ. ಹೌದಾ? ಇದಕ್ಕೆ ಹೀಗೆ ಆಶ್ಚರ್ಯಪಟ್ಟಿದ್ದೀರಲ್ಲ. ಇನ್ನು ಹುಡುಗಿರ ವಿಷಯ ಹೇಳಲಾ ಹೇಗೆ? ನಾನು MBA ಮಾಡ್ತಿರೋವಾಗ ವಾರಕ್ಕೊಂದೊಂದು ಗರ್ಲ್ ಫ್ರೆಂಡ್ನ ಬದಲಾಯಿಸ್ತಾನೆ ಇದ್ದೆ. ಸ್ಕೂಟಿ ಮೇಲೆ ಸ್ವಪ್ನ, ಬೈಕ್ ಮೇಲೆ ಭಾರತಿ, ಕಾರಲ್ಲಿ ಕರುಣ, ಈ ಥರ ತುಂಬ ಜನ ಹುಡುಗಿರನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಬದಲಾಯಿಸ್ತಾ ಇದ್ದೆ. ಈಗಲೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಮದುವೆ ಆದ್ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಎಲ್ಲ ಬಿಟ್ಬಿಡ್ತೀನಿ. ಓಕೆ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ. ಏನಾಯ್ತಮ್ಮ? ರಾಜಿ, ಏನಪ್ಪ ದೇವ್ರೆ, ಇವಳಿಗೆ ಇಷ್ಟ ಅಂತ ಇಷ್ಟೆಲ್ಲ ಡವ್ ಮಾಡಿದ್ರೆ ಅಮ್ಮ ಅಂತ ಕೂಕೊಂಡು ಓಡ್ ಹೋದ್ಲು. ರಾಜಿ, ಏನಾಯ್ತಮ್ಮ? ಅಮ್ಮ, ಏನಾಯ್ತ ರಾಜಲಕ್ಷ್ಮಿ? ರಾಜಿ, ಏನಾಯ್ತು ರಾಜಲಕ್ಷ್ಮಿ? ಯಾಕಮ್ಮ? ಅವನೇನಾದ್ರೂ ಹೇಳದ್ನಾ? ಏನಾಯ್ತೋ? ಅಯ್ಯೋ, ನಾನೇನು ಮಾಡ್ಲಪ್ಪ. ಯಾಕೋ? ಏನಾಯ್ತು? ಏನಾಯ್ತು ರಾಜಲಕ್ಷ್ಮಿ? ಯಾಕೆ ಅಳ್ತಾ ಇದೀಯಾ? ರಾಜಲಕ್ಷ್ಮಿ, ಏನಾಯ್ತಮ್ಮ? ನೀನೇನಾದ್ರೂ ಸೊಂಟಾಗಿಲ್ಲದೇನಪ್ಪ? ಅಯ್ಯೋ, ನಮ್ ತಾಯಣೆಗೂ ಇಲ್ಲ. ಮತ್ತೆ ಏನ್ ಮಾಡ್ದೆ? ಯಾಕೆ ಅಳ್ತಾ ಇದ್ದಾಳೆ? ಏನಾಯ್ತಮ್ಮ? ಏನಾಯ್ತು ಅಂತ ಹೇಳು. ರಾಜಲಕ್ಷ್ಮಿ ಅವರೇ, ನಾನೇನು ಮಾಡಿಲ್ಲ ಅಂತ ಹೇಳಿ. ಏನು ಮಾಡದೆ ಯಾಕೆ ಅಳ್ತಿದ್ದಾಳೆ? ಏನು ಮಾಡಿಲ್ವಾ ಅಮ್ಮ? ಇವ್ರಿಗೆ ಸಿಗರೇಟ್ ಅಭ್ಯಾಸ ಇದೆ. ಡ್ರಿಂಕ್ಸ್ ಅಭ್ಯಾಸನೂ ಇದೆಯಂತಮ್ಮ. ಅಯ್ಯೋ, ಅದೇನು ಅವ್ರಿಗೆ 3ನೇ ಅಭ್ಯಾಸನೂ ಇದೆಯಂತೆ. ನಂಗೆ ಹೇಳಕ್ಕಾಗಲ್ಲ. ಇದನ್ನೆಲ್ಲ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕಂಕಲ್? ನಾನೇ ಹೇಳಿದ್ದು. ನೀನೇ ಹೇಳಿದ್ಯಾ? ಎಷ್ಟು ಧೈರ್ಯನೋ ನಿನ್ಗೆ? ನಮ್ಮನೆಗೆ ಬಂದು ಈ ತರ ಎಲ್ಲ ಮಾತಾಡ್ತೀಯ? ನಿನ್ನ ಸುಮ್ನೆ ಬಿಡಬಾರ್ದು. ಲೇ, ಹಾಗ್ಯಾಕೋ ಹೇಳ್ದೆ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹುಡುಗ ಕರೆಕ್ಟಾಗೆ ಹೇಳಿದಾನೆ, ಅದನ್ನ ಕವರ್ ಮಾಡೋದಕ್ಕೆ ನೋಡ್ಬೇಡಿ. ಅದೇನಾಂಟಿ, ಎಲ್ಲಾನು ಮುಂಚೆ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಅಯ್ಯೋ, ಯಾಕಂಕಲ್ ಹೊಡಿತಾ ಇದ್ದೀರಾ?
ಹೊಡಿಯೋದಲ್ಲ ಮಾವ ಏಯ್ ಏನಪ್ಪ ನಿನ್ ಮುಖಕ್ಕೇನಾಯ್ತು? ಇಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇರೋನ್ಗೆ ಯಾವ ರೋಗ ಆದ್ರೂ ಈಸಿಯಾಗಿ ಬಂದ್ಬಿಡುತ್ತೆ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಮೋಸ ಮಾಡಿದ್ದು ಅಲ್ದೆ ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದ್ಯಾ? ನೋಡ್ದ್ಯಾ ಅಣ್ಣ ಕೆಮ್ತಾ ಇದ್ದಾನೆ. ಹೌದು ಇದೆಲ್ಲ ಸಿಗರೆಟ್ ಮಹಿಮೆನೆ. ಆ 3ನೇ ಅಭ್ಯಾಸನೂ ಇದೆ ಅಂದ್ರೆ ಗೊತ್ತಿಲ್ದೇನೆ ಇನ್ನೂ ಒಳಗೊಳಗೆ ಯಾವ ರೋಗಗಳಿದ್ಯೋ ಏನೋ. ಇದೇನು ನನ್ನ ಸಿಕ್ಕಾಕ್ಸ್ಬಿಟ್ಟಿವಳು ಈ ಥರ ಹೇಳ್ತಾ ಇದ್ದಾಳಲ್ಲ. ಅದು ಆ ಥರ ಅಲ್ಲ ಅಂಕಲ್, ಒಂದ್ಸರಿ ನಾನು ಹೇಳೋದನ್ನ ಕೇಳಿ. ಇನ್ನೊಂದು ಮಾತು ಮಾತಾಡದೆ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಹಾಗಲ್ಲ, ಅವನ್ ಯಾವ ಅಭ್ಯಾಸನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ನಿಮ್ ಮಗನ ಸಮರ್ಥಿಸ್ಕೊಳ್ತಿದ್ದೀರಾ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಾಗೆಲ್ಲ ಜಾನಕಮ್ಮನವ್ರೆ, ನಮಗೊತ್ತಿರೋ ಹಾಗೆ ನಮ್ಮ ಮಗನಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ನಮ್ಮನ್ನ ನಂಬಿ. ಎಲ್ಲೋ ಏನೋ ತಪ್ಪಾಗಿದೆ, ನೀವು ಅದನ್ನೆಲ್ಲ ಮನ್ಸ್ಗೆ ಹಾಕೋಬೇಡಿ. ಬಾಯಿ ಮುಚ್ಚಿ ಗೋವಿಂದರಾಜ್ ಅವರೇ. ನನ್ನ ಬಗ್ಗೆ ನನ್ನ ಮನೆ ಬಗ್ಗೆ ಗೊತ್ತಿದ್ದು ಕೂಡ ಹೇಗೆ ಕೇಳ್ತಾ ಇದ್ದೀರಾ? ನಿಮ್ ನಿಜ ರೂಪ ಏನು ಅಂತ ಈಗಲೇ ಬಯಲಾಗೋಯ್ತು. ಇಲ್ಲ ಅಂದಿದ್ರೆ ನನ್ನ ಮಗಳ ಜೀವನ ಏನಾಗ್ಬೇಕಿತ್ತು? ನೀವು ಒಳ್ಳೆಯವರು ಅಂತ ಹೇಳಿದ್ದಕ್ಕೆ ನಂಬಿ ಮಾತು ಕೊಟ್ಟೆ. ಹೀಗೆ ನಂಬಿಕೆ ದ್ರೋಹ ಮಾಡಿರೋ ನಿಮಗೆ ನನ್ನ ಮುಂದೆ ನಿಂತ್ಕೊಳ್ಳೋ ಅರ್ಹತೆ ಕೂಡ ಇಲ್ಲ. ನಿಮ್ಮಂತ ಮೋಸ ಮಾಡೋರ್ಗೆ, ಸುಳ್ಳು ಹೇಳೋರ್ಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ನಿಮ್ಮಂತ ಮನುಷ್ಯರ ಹತ್ರ ಮಾತುಳಿಸ್ಕೋಬೇಕಾಗಿರೋ ಅಗತ್ಯ ನಮಗಿಲ್ಲ. ಹೋಗಿ ಇಲ್ಲಿಂದ. ಮತ್ತೆ ನಿಮ್ ಮುಖಾನ ನನಗೆ ತೋರಿಸ್ಬೇಡಿ. ಹಾಗಲ್ಲ ರಾಜಾರಾಮ್ ಅವರೇ. ಮರ್ಯಾದೆಯಿಂದ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನನ್ ಮಗನ್ ಒಳ್ಳೆತನ ನೋಡಿ ಮೋಸ ಮಾಡಕ್ ನೋಡ್ತಿದ್ದೀರಾ? ಮೊದ್ಲು ಹೋಗಿ ಆಚೆ. ಏಯ್, ನಿನ್ನ ಬಾಯಿಂದ ಕಸ ಈ ಮನೇಲಿ ಬಿತ್ತು ಅಂದ್ರೆ ಇಲ್ಲೇ ನೆಲದಲ್ಲಿ ಹೂತಾಕ್ಬಿಡ್ತೀನಿ. ಹೋಗೋ ಆಚೆ. ಏನಾಯ್ತು? ಅಯ್ಯೋ, ಏನ್ ರಾಜಲಕ್ಷ್ಮಿ ಇದೆಲ್ಲ? ನನಗೆ ಗೊತ್ತು ಆದ್ಯ, ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೊಂಡು ಅಮ್ಮ ಅಪ್ಪನಿಂದ ದೂರ ಆಗ್ತೀನಿ ಅಂತ ಭಯ ಪಟ್ಟಿದ್ದೆ. ಆದ್ರೆ ನಿನ್ನಿಂದ ಮತ್ತೆ ಓದ್ಕೊಳ್ಳೋ ಅವಕಾಶ ಸಿಕ್ಕಿದೆ. ನನಗಿವಾಗ ತುಂಬಾ ಸಂತೋಷ ಆಗ್ತಿದೆ ಆದ್ಯ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀನ್ ಖುಷಿಯಾಗಿದೆಯಲ್ಲ, ನನಗಷ್ಟೇ ಸಾಕು. ಇದೆಲ್ಲ ನಿನ್ನಿಂದಾನೇ ಆದ್ಯ. ಈ ಸಂಬಂಧ ಮುರಿದು ಹಾಕಿದ್ರೆ ಈ ಮನೇಲಿ ಯಾರು ನಿನ್ನನ್ನ ಕ್ಷಮಿಸಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೋಸ್ಕರ ನೀನ್ ರಿಸ್ಕ್ ತಗೊಂಡೆ. ಅವತ್ತು ಫೋಟೋ ವಿಷಯದಲ್ಲಿ ಕಾಪಾಡ್ದೆ. ಇವತ್ತು ಇಷ್ಟ ಇಲ್ದಿರೋ ಮದ್ವೆಯಿಂದ ಕಾಪಾಡ್ದೆ. ನೀನೇನಾದ್ರೂ ಇಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಎಂಗೇಜ್ಮೆಂಟೇ ಆಗಿರ್ತಾ ಇತ್ತು. ನಾನು ಓದ್ಬೇಕು ಅನ್ನೋ ಆಸೆ ಕೂಡ ನೆರವೇರ್ತಾ ಇರಲಿಲ್ಲ. ಥ್ಯಾಂಕ್ ಯು ಆದ್ಯ,
ಥ್ಯಾಂಕ್ ಯು ಸೋ ಮಚ್. ರಾಜಲಕ್ಷ್ಮಿ, ಇದ್ರಲ್ಲಿ ನಾನ್ ಮಾಡಿದ ಹೆಲ್ಪ್ ಏನಿದೆ? ನೀನ್ ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿದ್ಯಾ. ಈ ಹಳ್ಳಿಲಿದ್ದು ಅಷ್ಟು ಚೆನ್ನಾಗಿ ಓದಿರೋ ಹುಡುಗಿ ಕರಿಯರ್ ಹಾಳಾಗ್ತಿದೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಆದ್ರೂ ಇದು ನಿನ್ ಲೈಫ್, ನಿನಗೆಲ್ಲಾ ತರನೂ ಕೇಳೋ ಹಕ್ಕಿದೆ. ಆದ್ರೆ ನೀನ್ ಕೇಳಲಿಲ್ಲ, ನಾನ್ ಹೇಳಿದ್ರು ಯಾರು ಕೇಳಲಿಲ್ಲ. ಅದಕ್ಕೆ ಹೀಗ್ ಪ್ಲಾನ್ ಮಾಡಿದೆ. ನೀನ್ ಸೂಪರ್ ಆದ್ಯಾ. ನೀನ್ ಈ ಮನೆಗ್ ಬಂದು ಹೊಸದ್ರಲ್ಲಿ ನಮ್ ಹಾಗೆ ಬದಲಾಗ್ತೀಯಾ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಪರಿಸ್ಥಿತಿನೇ ಬದಲಾಯಿಸ್ಬಿಟ್ಟೆ. ಒಂದಲ್ಲ ಒಂದಿನ ಈ ಮನೇನ್ ಕೂಡ ನೀನ್ ಮಾಡ್ರನ್ ಆಗಿ ಬದಲಾಯಿಸ್ತೀಯ. ಇವತ್ತಂತೂ ನೀನ್ ನನ್ ಕಣಿಗೆ ರಾಣಿ ಚೆನ್ನಮ್ಮನ್ ತರ ಕಾಣಿಸ್ತಾ ಇದೀಯಾ. ಹೌದು ಆದ್ಯ, ನೀನ್ ಮಾಡಿದ್ದು ಮಾಮೂಲಿ ಹೆಲ್ಪ್ ಅಲ್ಲ. ರಾಜಲಕ್ಷ್ಮಿ ಅಷ್ಟೇ ಅಲ್ಲ, ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ನೀನೇ ಕಾರಣ. ಒಂದ್ ವೇಳೆ ನೀನ್ ಇಲ್ದೇ ಇದ್ದಿದ್ರೆ ನಮ್ಗಿಷ್ಟೊಂದೆಲ್ಲ ಧೈರ್ಯ ಬರ್ತಾನೆ ಇರ್ಲಿಲ್ಲ. ರಾಜಲಕ್ಷ್ಮಿ ಅಷ್ಟೇ ಅಲ್ಲ, ನಾನು ಕೂಡ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆದ್ಯ. ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ತಿದ್ಯಾ ಮಾವ? ಆದ್ಯಂಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಕೈ ಕೊಟ್ಟು ಹೇಳ್ಬಹುದು, ಅದಕ್ಕೆ ಹಗ್ ಯಾಕೆ ಮಾಡ್ಬೇಕು? ಅದು ಆದ್ಯ ಮಾಡಿದ್ದು ಮಾಮೂಲಿ ಹೆಲ್ಪ್ ಅಲ್ಲ ಅಲ್ವಾ? ಎಷ್ಟೋ ಕಷ್ಟಪಟ್ಟು ಅದು ಮಾತಾಡೋ. ಅಷ್ಟು ದೊಡ್ಡ ಕೆಲಸ ಏನ್ ಮಾಡಿದಾಳೆ? ಅದೇನಂದ್ರೆ ನಾನು ಹೇಳ್ತಿದ್ದೀನಲ್ವಾ? ಹಾ, ಏನ್ ಮಾಡಿದ್ಲು? ಅಮೇರಿಕಾದಿಂದ ಕಾಸ್ಟ್ಲಿ ಚಾಕ್ಲೇಟ್ ತಂದ್ಕೊಟ್ಟಿದ್ದಾಳೆ. ಅಂದ್ರೆ ನೀವು ಚಾಕ್ಲೇಟ್ ಹಂಚ್ಕೋತಾ ಇದ್ದೀರಾ? ಸಂಬಂಧ ಮುರಿದೋದ್ರೆ ಅಳ್ತಾರೆ ತಾನೆ, ನೀವೆಲ್ಲ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಸಂಬಂಧ ರಾಜಲಕ್ಷ್ಮಿಗೆ ಇಷ್ಟನೇ ಇಲ್ವಾ? ಪ್ಲಾನ್ ಮಾಡಿ ನೀವೇ ಹಾಳು ಮಾಡಿದ್ದಾ? ನಮ್ ನಿಶ್ಚಿತಾರ್ಥನೂ ಹಿಂಗೆ ಕ್ಯಾನ್ಸಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮಾವ ಏನಂದೆ? ಏನಿಲ್ಲ ಚಾರು, ನಮ್ ನಿಶ್ಚಿತಾರ್ಥ ಯಾವುದೇ ಅಡೆತಡೆ ಇಲ್ಲದೆ ಚೆನ್ನಾಗಿ ನಡೀತು ಅಂತ ಹೇಳ್ದೆ. ಹೌದು ಮಾವ, ನಾನ್ ತುಂಬಾನೇ ಲಕ್ಕಿ. ಆದ್ರೆ ನಾನ್ ಅನ್ಲಕ್ಕಿ, ನನ್ನ ಕರ್ಮ. ಇವ್ರ ಜೊತೆ ನಮ್ಗೇನ್ ಕೆಲ್ಸ? ನಡಿ ಹೋಗೋಣ. ಹೌದೌದು, ಇಲ್ಲಿದ್ರೆ ತುಂಬಾ ಕನ್ಫ್ಯೂಸ್ ಆಗ್ತೀಯಾ, ನಡಿ ಹೋಗೋಣ. ಏನೋ ಕನ್ಫ್ಯೂಷನ್ ಅಂತಿದ್ಯಾ, ಅದೇನ್ ಮಾವ? ಅದೇ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿಯಾಗಿ ಮಾತಾಡೋಣ. ಬಾ 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 ಬಾ. ಒಟ್ನಲ್ಲಿ ರಾಜಲಕ್ಷ್ಮಿ ಪ್ರಾಬ್ಲಮ್ ಕ್ಲಿಯರ್ ಆಗೋಯ್ತು. ರಾಜಿ, ಯಾವ ತಾಯಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದಮ್ಮ. ಮಗಳಿಗೆ ಯಾವ್ದಾದ್ರೂ ಸಂಬಂಧ ಬಂದ್ರೆ ಆ ಸಂಬಂಧ ಕುದುರಬೇಕು ಅಂತ ಪ್ರತಿ ತಾಯಿನೂ ಕೇಳ್ಕೊಳ್ತಾಳೆ. ಆದ್ರೆ ನಾನು ಈ ಸಂಬಂಧ ಯಾವ ಕಾರಣಕ್ಕೂ ಬೇಡ ಅಂತ ದೇವ್ರನ್ನ ಕೇಳ್ಕೊಂಡೆ. ನನ್ನ ಮಗಳು ಓದಬೇಕು ಅನ್ನೋ ಆಸೆನ ನೆರವೇರಿಸು ಅಂತ ಕೇಳ್ಕೊಂಡೆ. ಆ ದೇವರು ನನ್ನ ಮಾತನ್ನ ಕೇಳಿಸ್ಕೊಂಡ ಅಂತ ಅನ್ಸುತ್ತೆ. ಇವತ್ತು ಬಂದ ಈ ಸಂಬಂಧ ನಾನು ಅನ್ಕೊಂಡ ಹಾಗೇನೆ ತಪ್ಪೋಯ್ತು. ನಿಮ್ಮಪ್ಪನ ಮನಸ್ಸು ಬದಲಾಗ್ಲಿಲ್ಲ ಅನ್ನೋ ನೋವು ಬಿಟ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ನಿನಗೂ ಸಂತೋಷ ಆಗಿದ್ರೆ ನಿನಗಿಷ್ಟೆಲ್ಲ ಸಹಾಯ ಮಾಡಿರೋ ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೋ. ಸಹಾಯ ಮಾಡಿದ್ದು ದೇವ್ರಲ್ಲಮ್ಮ, ದೇವತೆ. ಏನು ದೇವತೆನಾ? ಅದೇ ಅಮ್ಮ, ನೀನ್ ದೇವ್ರು ಅಂತ ಇದ್ಯಾ, ನಾನ್ ದೇವತೆ ಅನ್ಕೊಳ್ತಾ ಇದ್ದೀನಿ. ಸರಿ, ಮೊದ್ಲು ಹೋಗಿ ನಮಸ್ಕಾರ ಮಾಡ್ಕೋ. ನಮಸ್ಕಾರ ಮಾಡಿದ್ದು ಆಯ್ತಮ್ಮ, ಥ್ಯಾಂಕ್ಸ್ ಕೂಡ ಹೇಳಿದ್ದಾಯ್ತು. ರಾಜಲಕ್ಷ್ಮಿ, ಈ ಸಂಬಂಧ ತಪ್ಪು ಹೋಗಿದ್ದಕ್ಕೆ ನೀನ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಪಾಪ, ನಿನ್ನ ನೋಡ್ತಾ ಇದ್ರೇನೆ ಕರುಣೆ ಬರುತ್ತೆ. ಆದ್ರೂ ಈ ಸಂಬಂಧ ಅಲ್ಲ ಅಂದ್ರೆ ಇನ್ನೊಂದು ಸಂಬಂಧ. ನೀನೇನ್ ಬೇಜಾರು ಮಾಡ್ಕೋಬೇಡ. ಅಂದ್ಹಾಗೆ ಮರ್ತ ಹೋದೆ, ಅಣ್ಣ ಕರೀತಾ ಇದ್ದಾನೆ. ಬಾತಿಗೆ ಬರ್ತೀನಿ, ನಡಿಯಮ್ಮ. ಈ ಸಂಬಂಧ ಕ್ಯಾನ್ಸಲ್ ಆಗಿದೆ ಅಂತ ನೀನ್ ಸಂತೋಷವಾಗಿರೋ ತರ ಇರ್ಬೇಡ. ಬೇಜಾರಾಗಿರೋ ಹಾಗೆ ನಾಟಕ ಮಾಡು, ಸರಿನಾ? ನಡಿ.
ಅವನಿಗಿರೋ ಚಟಗಳ ಬಗ್ಗೆ ಅವ್ನು ಹೇಳ್ದೇ ಇದ್ದಿದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಟೈಮ್ಗೆ ಸರಿಯಾಗಿ ಅವ್ನ ರೋಗ ಬಯಲಾಗಿದ್ದಕ್ಕೆ ಸರಿ ಹೋಯ್ತು ಶಿವರಾಜು. ಅದೇ ಈ ವಿಷಯ ಮದುವೆ ಆದ್ಮೇಲೆ ಗೊತ್ತಾಗಿದ್ದಿದ್ರೆ ನಾವೆಲ್ಲರೂ ಕೂತ್ಕೊಂಡು ಹತ್ರೂ ಕೂಡ ಏನೂ ಪ್ರಯೋಜನ ಆಗ್ತಿರ್ಲಿಲ್ಲ. ಪಾಪ ರಾಜಲಕ್ಷ್ಮಿ ಮುಖ ನೋಡಕ್ಕಾಗ್ತಿಲ್ಲ, ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ಬಂದಿರೋ ಸಂಬಂಧ ಮುರಿದೋಗ್ಬಿಟ್ರೆ ಯಾರಿಗಾದ್ರೂ ಬೇಜಾರಾಗಿ ಆಗತ್ತಲ್ವಾ? ರಾಜು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಆದ್ರೆ ಯಾಕೆ ಹೀಗಾಯ್ತೋ? ಅಳಿಯಂದರಿಗೆ ತರಕಾರಿ ತಗೊಂಡ್ ಬನ್ನಿ ಅಂದ್ರೆ ಕುಂಬಳಕಾಯಿ ತಂದ್ರು. ಆಗ್ಲೇ ಅನ್ಕೊಂಡೆ ಏನೋ ಒಂದ್ ನಡೆಯತ್ತೆ ಅಂತ. ಅದೇನತ್ತಿಯವ್ರೆ, ನೀವು ನನಗೆ ಬೈತಾ ಇದ್ದೀರಾ? ಅವನಿಗಷ್ಟು ರೋಗ ಇರುತ್ತೆ ಅಂತ ನನ್ಗೇನ್ ಗೊತ್ತು? ಅಷ್ಟಕ್ಕೂ ಕುಂಬಳಕಾಯಿ ನಾನು ತಂದಿಲ್ಲ ಅಂತ ಬಡ್ಕೋತಾ ಇದ್ರೆ ಕುಂಬಳಕಾಯಿ ತಂದಿದ್ದೀನಿ ಅಂತಿರಲ್ಲ, ಯಾಕೆ? ಈಗ ಸಮಸ್ಯೆ ಮಾಡಿದ್ರು ಆ ವಿಷಯನ 10 ಸಲ ಯೋಚನೆ ಮಾಡ್ತೀನಿ ಅನ್ನೋ ನಂಬಿಕೆನ ಇವತ್ತು ನನ್ನಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಏನು ಅಂದ್ರೆ ನೀವು ಕ್ಷಮೆ ಕೇಳೋದು ಅಂದ್ರೆ ಏನು ಅಂದ್ರೆ ಯಾರೋ ಅವರ ಅವಶ್ಯಕತೆಗೋಸ್ಕರ ಈ ತಪ್ಪು ಕೆಲಸ ಮಾಡಿದ್ದಾರೆ. ಈ ಮನೇಲಿ ಇವಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನೀವು ಯಾವತ್ತು ಯಾವ ಕಾರಣಕ್ಕೂ ಹಾಗೆಲ್ಲ ಮಾತಾಡಬೇಡಿ. ಅವತ್ತು ಏನಾದರೂ ನಡೆದು ಬಿಡಬಹುದೇನೋ ಅಂತ ಊಹೆ ಮಾಡಿಕೊಂಡ ಲಕ್ಷ್ಮಣನಿಗೂ ಕೂಡ ವಿಧಿನ ತಪ್ಪಿಸೋದಕ್ಕಾಗಲೇ ಇಲ್ಲ. ಇದು ಕೂಡ ಹಾಗೇನೇ ರೀ. ಏನು ನಡೆದ್ರೂ ಕೂಡ ಅದು ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಈ ಮದುವೆ ಆಗ್ಲಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳಿ. ಹೌದು ರಾಜು, ಆ ರಾಮನ್ ದಯೆಯಿಂದ ನಮ್ಗೆಲ್ಲ ಒಳ್ಳೇದೇ ಆಯ್ತು ಅನ್ಕೋಬೇಕು. ನನ್ನ ಮಗಳ ವಿಷಯದಲ್ಲಿ ನಾನು ತಗೊಂಡ ನಿರ್ಧಾರ ಮೊದಲನೇ ಸಲ ತಪ್ಪಾಗಿರೋದಕ್ಕೆ ನನಗೆ ತುಂಬಾ ನೋವಾಗ್ತಿದ್ಯಮ್ಮ. ಈ ಸಮಸ್ಯೆಯಿಂದ ಪಾರಾಗಿದ್ದಕ್ಕೆ ಎಲ್ಲರೂ ಸಂತೋಷವಾಗಿರ್ಬೇಕಲ್ವಾ? ಯಾಕೆ ಬೇಜಾರಾಗ್ತಿದೆ ಅಂತಿದ್ದೀರಾ? ಈ ಊರಲ್ಲಿ ಯಾರ ಮನೆಯಲ್ಲಿ ಸಂಬಂಧ ನೋಡಿದ್ರು ಅವ್ರು ಎಂಥವ್ರು ತಿಳ್ಕೊಳ್ಳಿ ಅಂತ 10 ಜನಕ್ಕೆ 10 ರೀತಿಯಲ್ಲಿ ಸಲಹೆ ಕೊಡೋ ನಾನು ಇವತ್ತು ನನ್ನ ಮನೇಲಿ ತಪ್ಪು ಮಾಡಿದವನ ಹಾಗೆ ತಲೆ ತಗ್ಸೋ ಹಾಗಾಗಿದೆ. ಮದುವೆ ಮಾಡಬೇಕಾದ್ರೆ ಎಷ್ಟು ಜಾಗ್ರತೆನ ವಹಿಸಬೇಕು ಅಂತ ಎಲ್ಲರೂ ನನ್ನನ್ನೇ ಕೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನನ್ನ ಮಗಳ ವಿಷಯದಲ್ಲಿ ನಾನು ಹೇಗೆ ಮೋಸ ಹೋದ್ನೋ ನನಗೆ ಅರ್ಥ ಆಗ್ತಿಲ್ಲ. ಮಾವ, ಅವನು ತುಂಬಾ ಒಳ್ಳೆಯವನು, ಬುದ್ಧಿವಂತ ಅಂತ ಹೇಳಿದ್ರಿ. ಅವನಿಗಿಷ್ಟು ಕೆಟ್ಟ ಅಭ್ಯಾಸ ಇದೆ ಅಂತ ತಿಳ್ಕೊಳ್ಳೋಕೆ ಆಗ್ಲಿಲ್ಲ. ಅಭ್ಯಾಸ ಇರೋರೇನು ಹಣೆ ಮೇಲೆ ಅಚ್ಚೆ ಹಾಕೊಂಡು ಓಡಾಡ್ತಾರ ಏನು? ಇದ್ರಲ್ಲಿ ನೀವ್ ಮಾಡಿರೋ ತಪ್ಪೇನು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆ ಸಂಬಂಧ ಸೆಟ್ ಆಗ್ಲಿಲ್ಲ ಅಲ್ವಾ? ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಇದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಎಲ್ರೂ ಮರ್ತು ಬಿಡಿ. ಇನ್ನದ್ರ ಬಗ್ಗೆ ಯಾರೂ ಮಾತಾಡಬೇಡಿ.